ತಳಕಲ್ ಗ್ರಾಮದ ಹಜರತ್ ಮೌಲಾ ಹುಸೇನ್ ದರ್ಗಾ ವತಿಯಿಂದ ಉಚಿತ ಖತ್ನಾ ಶಿಬಿರ. ಕುಕನೂರು ತಾಲೂಕಾ ತಳಕಲ್ ಗ್ರಾಮದ ಹಜರತ ಮೌಲಾ ಹುಸೇನ್ ದರ್ಗಾದಲ್ಲಿ ಮುಸ್ಲಿಂ ಬಂಧುಗಳಿಂದ ಮಕ್ಕಳಿಗೆ ಉಚಿತ ಖತ್ನಾ ಶಿಬಿರವನ್ನು ನೆರವೇರಿಸಲಾಯಿತು. ಗ್ರಾಮದ ಮುಸ್ಲಿಂ ಸಮಾಜದ ಹಿರಿಯರಾದ ಮಹಮ್ಮದ್ ಸಿರಾಜುದ್ದೀನ್ ಮಾತನಾಡಿ, ಪ್ರತಿ ವರ್ಷ ಉರುಸು ನೆರವೇರುತ್ತಿದ್ದು, ಈ ಹಿಂದೆ 2 ವರ್ಷಗಳ ಹಿಂದೆ ಖತ್ನಾ ಶಿಬಿರ ನೆರವೇರಿಸಿದ್ದು, ಇನ್ನು ಮುಂದೆ ಜಮಾತಿನ ತೀರ್ಮಾನದಿಂದ ಪ್ರತಿ ವರ್ಷ ಹಜರತ್ ಮೌಲಾ ಹುಸೇನ್ ಉರುಸಿನ ಪ್ರಯುಕ್ತ ಪ್ರತಿ ವರ್ಷವೂ ನೆರವೇರಿಸಲು ತೀರ್ಮಾನಿಸಿದ್ದು, ಬಡ ಮಕ್ಕಳಿಗೆ ಖತ್ನಾ ಶಿಬಿರ ವರದಾನವಾಗಿದೆ ಎಂದು ಹೇಳಿದರು. ಅವರು ಶನಿವಾರದಂದು ತಳಕಲ್ ಗ್ರಾಮದ ಹಜರತ್ ಮೌಲಾ ಹುಸೇನ್ ದರ್ಗಾ ಹತ್ತಿರ ಯಾತ್ರಿನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಖತ್ನಾ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಡಾಕ್ಟರ್ ಹಸನ್ ಅಲಿ ನಿಂಗಾಪುರ ಹಿರಿಯ ವೈದ್ಯಕೀಯ ತಜ್ಞರು ಕಾರ್ಯಕ್ರಮದ ಚಾಲನೆ ನೀಡಿ ಮಾತನಾಡಿ, ಧಾರ್ಮಿಕ ದೃಷ್ಟಿ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಬರುವ ಎಲ್ಲಾ ರೋಗಗಳನ್ನು ಖತ್ನಾ ಮಾಡಿಸಿಕೊಂಡ ಮಕ್ಕಳು ದೂರ ಇಡಬಹುದು ಮತ್ತು ಪ್ರತಿಯೊಬ್ಬ ಮಕ್ಕಳು ಯಾವುದೇ ತೊಂದರೆಗಳಿಲ್ಲದೆ ಆರೋಗ್ಯವಾಗಿ ಸುಭಿಕ್ಷವಾಗಿ ಆರೋಗ್ಯವಾಗಿದ್ದಾರೆ. ಪ್ರತಿವರ್ಷ ಸಾವಿರಾರು ಮಕ್ಕಳು ಇದರ ಸೇವೆಯನ್ನು ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಬಾಗಲಕೋಟೆ, ಗದಗ, ವಿಜಯಪುರ, ಧಾರವಾಡ, ಬೆಳಗಾಂ ಜಿಲ್ಲೆಗಳಲ್ಲಿಯೂ ಕೂಡ ಮುಸ್ಲಿಂ ಬಾಂಧವರು ಇದರ ಸದುಪಯೋಗ ಮಾಡಿಕೊಂಡಿದ್ದಾರೆ ಎಂದರು. ರಾಜಾಸಾಬ್ ಸಬರಾದ ಹಜರತ್ ಮೌಲಾ ಹುಸೇನ್ ದರ್ಗಾ ಕಮಿಟಿಯ ಅಧ್ಯಕ್ಷರು ಮಾತನಾಡಿ, ಪ್ರತಿ ವರ್ಷವೂ ಹಜರತ್ ಮೌಲಾ ಹುಸೇನ್ ಅವರ ಉರುಸಿನ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರುತ್ತಿದ್ದು, ಈ ಹಿಂದೆ 2 ವರ್ಷಗಳ ಒಮ್ಮೆ ಖತ್ನಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಬರುತ್ತಿದ್ದು, ಈ ವರ್ಷ ಜಮಾತಿನಲ್ಲಿ ಎಲ್ಲರೂ ಸೇರಿಕೊಂಡು ಚರ್ಚಿಸಿ ಇನ್ನು ಮುಂದೆ ಪ್ರತಿ ವರ್ಷವೂ ಖತ್ನಾ ಕಾರ್ಯಕ್ರಮ ನೆರವೇರಿಸಲು ತೀರ್ಮಾನಿಸಿದ್ದು, ಇಂದು 40 ಮಕ್ಕಳಿಗೆ ಖತ್ನಾ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ಸಮುದಾಯದವರು ಜಾತಿ ಮತ ಪಂಥ ಎನ್ನದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವ ವ್ಯಾಖ್ಯಾನದಂತೆ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಎಲ್ಲಾ ಧರ್ಮದವರ ಸಹಕಾರವಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಮ್ಮದ್ ರಫಿ ಕೊಪ್ಪಳ, ಫಕ್ರುದ್ದೀನ್ ಯಮನೂರು ಸಾಬ್ ನೂರು ಭಾಷಾ, ಮಲಕಸಾಬ್ ನೂರು ಭಾಷಾ ನಿವೃತ್ತ ಶಿಕ್ಷಕರು, ಪೀರಸಾಬ ಇಲಾದ್ ಖಾನ್, ಶೇಖಸಾಬ್ ಪಿಡಿಯೋ, ಅಲ್ಲಾಭಕ್ಷಿ ಮುಲ್ಲಾ, ಮರ್ದನ್ ಸಾಬ್ ವೀರಾಪುರ, ಮರ್ದಾನ್ ಸಾಬ್ ಗುಡಗುಡಿ, ಕರೀಂ ಸಾಬ್ ನೂರ ಭಾಷಾ, ರಾಜಸಾಬ, ಮೌಲಾ ಹುಸೇನ್ ಬಿಸರಹಳ್ಳಿ, ಮೌಲಾ ಹುಸೇನ್ ಬಾದರಬಂಡಿ ಹಾಗೂ ಗ್ರಾಮದ ಮುಸ್ಲಿಂ ಸಮಾಜದ ಗುರು ಹಿರಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು. ಪೂರ್ಣವಿರಾಮ. ತಳಕಲ್ ಗ್ರಾಮದ ಹಜರತ್ ಹುಸೇನ್ ಶಾವಲಿ ಮೌಲಾ ದರ್ಗಾ ತಳಕಲ್ ಇವರ ಉರುಸಿನ ಪ್ರತಿ ವರ್ಷ ಉರುಸಾಗ್ತದ. ಅಂತಹ ಸಂದರ್ಭದಲ್ಲಿ ನಾವು ಈ 2 ವರ್ಷದ ಹಿಂದೆ ಅಂದರೆ 2-3 ಸತಿ 2 ವರ್ಷ ಅಥವಾ 3 ವರ್ಷಕ್ಕೊಮ್ಮೆ ನಾವು ಉಚಿತ ಖತ್ನಾ ಶಿಬಿರವನ್ನು ಮಾಡಿಸ್ತಾ ಇದ್ವಿ ಜಮಾತದಿಂದ. ಆದ್ರೆ ಇನ್ಮೇಕ ನಮ್ಮ ಜಮಾತಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಜಮಾತಿನ ಎಲ್ಲ ಹಿರಿಯರು ಸೇರಿಕೊಂಡು ನಾವು ಈ ಒಂದು ಉಚಿತ ಖತ್ನಾ ಶಿಬಿರವನ್ನು ಪ್ರತಿ ವರ್ಷ ಈ ಒಂದು ಉರುಸಿನ ಸಂದರ್ಭದಲ್ಲಿ ಮಾಡಿಸಬೇಕು ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಯಾಕಂತಂದ್ರೆ ಪ್ರೈವೇಟಾಗಿ ಒಬ್ಬೊಬ್ಬರು ಮಕ್ಕಳು ಮಾಡಿಸ್ಕೊಳ್ಳೋಕೆ ಹೋದ್ರಪ್ಪ ಅಂತಂದ್ರೆ ಭಾಳ ಖರ್ಚು ಬರ್ತೈತಿ, ಆರ್ಥಿಕವಾಗಿ ತೊಂದರೆ ಅನುಭವಿಸ್ತಿರ್ತಾರೆ. ಅವರಿಗೆ ಅಂತ ಒಂದು ಮಾಡಿಸ್ತಕ್ಕಂಥ ಯೋಗ್ಯತೆ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವ್ರ ಬಡವರ ಹೊರೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಮ್ಮ ಜಮಾತ್ನವರೆಲ್ಲರೂ ಸೇರಿಸಿಕೊಂಡು ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮತ್ತು ಎಲ್ಲ ಅವರ ಒಂದು ಶೈಕ್ಷಣಿಕವಾಗಿ ಏಳಿಗೆ, ಯಾಕಂದ್ರೆ ಈ ಗುಪ್ತ ರೋಗ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಲ್ಲಿಂದ ಆ ರೋಗಗಳನ್ನು ಹೋಗಲಾಡಿಸಿ 100ಕ್ಕೆ 90% ಎಲ್ಲರೂ ಆರೋಗ್ಯವಂತರಾಗಿರಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ಜಮಾತ್ನವರೆಲ್ಲರೂ ಸೇರಿಸಿಕೊಂಡು ಉಚಿತವಾದ ಖತ್ನಾ ಶಿಬಿರವನ್ನು ಏರ್ಪಡಿಸಿದ್ವಿ. ಇದರ ಸದುಪಯೋಗವನ್ನು ನಮ್ಮ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಸುತ್ತಮುತ್ತಲ ಹಳ್ಳಿಯಿಂದ ಗ್ರಾಮದ ಸುಮಾರು ಒಂದು 10-15 ಹುಡುಗರು ಬೇರೆ ಗ್ರಾಮದಿಂದ ಆಗಮಿಸಿದ್ದಾರೆ. ಅವರು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇದು ನಮಗೆ ಹೆಮ್ಮೆ ಅನ್ನಿಸ್ತೈತಿ. ನಮಗೂ ಕೂಡ ಈ ರೀತಿ ಬೇರೆ ಗ್ರಾಮದಿಂದ ಆಗಮಿಸಿ ಈ ಒಂದು ಉಪಯೋಗವನ್ನು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಭಾಳ ಸಂತೋಷ ಆಗುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಡಾಕ್ಟರ್ ಹಸನ್ ಅಲಿ ಅವರು ನಮ್ಮದವರೇ ಆದಾಗ ಆಗ್ಯಾರ. ಯಾಕಂತಂದ್ರೆ ಈ 2 ಸಾರಿ ಮಾಡಿದ್ರು ಕೂಡ ಅವರ ಬಂದು ನಮ್ಮ ಖತ್ನಾ ಶಿಬಿರವನ್ನು ಯಶಸ್ವಿಗೊಳಿಸ್ಯಾರ. ಇನ್ನು ಮುಂದೆ ಅವರಿಗೆ ಆರೋಗ್ಯವನ್ನು ಒಳ್ಳೆಯ ರೀತಿ ಒಳಗೆ ಇಟ್ಟು ಅವರು ಕೂಡ ಇನ್ನೂ 10 ಹಲವಾರು ಉಚಿತ ಖತ್ನಾ ಶಿಬಿರಗಳಲ್ಲಿ ಪಾಲ್ಗೊಂಡು ಅದರ ಉಚಿತ ಖತ್ನಾ ಶಿಬಿರವನ್ನು ಹಮ್ಮಿಕೊಂಡಂತಹ ತಳಕಲ್ ಗ್ರಾಮದ ಮುಸ್ಲಿಂ ಬಾಂಧವರು ಈ ಕಾರ್ಯಕ್ರಮವನ್ನು ಈ ದರ್ಗಾದ ಒಂದು ಆಶ್ರಯದೊಳಗೆ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು 2 ವರ್ಷದ ಹಿಂದಿಲೂ ಕೂಡ ಈ ಕಾರ್ಯಕ್ರಮ ಇಟ್ಕೊಂಡಿದ್ರು. ಈ ಸಲ ಕೂಡ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈಗ ವೈಜ್ಞಾನಿಕ ದೃಷ್ಟಿಯಿಂದ ಮತ್ತು ಧಾರ್ಮಿಕ ದೃಷ್ಟಿಯಿಂದ 2 ದೃಷ್ಟಿಯಿಂದಲೂ ಶರೀರಕ್ಕೆ ಅತ್ಯಂತ ಉಪಯುಕ್ತವಾಗಿದೆ. ಈ ಖತ್ನಾ ಮಾಡಿಸೋದ್ರಿಂದ ವೈಜ್ಞಾನಿಕ ದೃಷ್ಟಿಯಿಂದ ಹೇಳಬೇಕಾಗಿತ್ತಪ್ಪ ಅಂದರೆ ಬರುವಂಥ ರೋಗಗಳು
ಕ್ಯಾನ್ಸರ್ ಆಗಿರ್ಬೋದು, ಸಿಫಿಲಿಸ್ ಆಗಿರ್ಬೋದು, ಗನೋರಿ ಆಗಿರ್ಬೋದು, ಇನ್ನಿತರ ಅನೇಕ ರೋಗಗಳನ್ನು ಇದು ಖತ್ನಾ ಶಿಬಿರದಿಂದ ಇದರಿಂದ ನಮ್ಗೆ ಉಪಯುಕ್ತವಾಗಿದೆ. ಆಮೇಲೆ ಧಾರ್ಮಿಕ ದೃಷ್ಟಿಯಿಂದ ಹೇಳ್ಬೇಕಾಯ್ತಂದ್ರೆ बगैर खतना के वजू नहीं हो सकता, बगैर खतना के गुस्ल नहीं हो सकता, बगैर खतना के तारत नहीं हो सकते। इसलिए तमाम लोगों से गुजारिश है कि खतना कर लें, खतना करवाएं, खतना कर लेना सुन्नत है। ಹೀಗಾಗಿ ಧಾರ್ಮಿಕ ದೃಷ್ಟಿಯಿಂದ ಮತ್ತು ವೈಜ್ಞಾನಿಕ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದಲೂ ಶರೀರಕ್ಕೆ ಅತ್ಯಂತ ಉಪಯುಕ್ತವಾಗಿದೆ. ಸುಮಾರು ನಾನು 26 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಎಲ್ಲ ಜಿಲ್ಲೆಗಳಲ್ಲಿ, ಕೊಪ್ಪಳ ಜಿಲ್ಲಾ, ಬಿಜಾಪುರ ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ಬೆಳಗಾಂ ಜಿಲ್ಲಾ, ಧಾರವಾಡ ಜಿಲ್ಲಾ, ಹೊಸಪೇಟೆ ಜಿಲ್ಲಾ, ಎಲ್ಲ ಜಿಲ್ಲೆಗಳನ್ನು ಸುಮಾರು ಈ 26 ವರ್ಷಗಳಿಂದ ನಾವು ಈಗ ಖತ್ನಾ ಶಿಬಿರವನ್ನು ಮಾಡ್ಕೊಳ್ತಾ ಬಂದಿದ್ದೇನೆ. 10 ದಿವಸದ ಮಕ್ಕಳನ್ನು ಖತ್ನಾ ಮಾಡ್ಕೊಂಡಿದ್ದಾರೆ, 26 ವರ್ಷದ ಜನರು ಕೂಡ ಖತ್ನಾ ಮಾಡ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ಇಲ್ಲಿವರೆಗೆ ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಎಲ್ಲ ಮಕ್ಕಳು ಖತ್ನಾ ಮಾಡಿಸ್ಬೋ ತಕ್ಷಣ ನಡೀತಾರೆ. ಯಾವ ಥರದ ತೊಂದರೆ ಆಗುವುದಿಲ್ಲ, ಎಲ್ಲ ಆರಾಮದಿರುತ್ತೆ. ಪ್ರತಿ ಸಲ ಈ ತಳಕಲ್ ಗ್ರಾಮದ ಮುಸಲ್ಮಾನ ಬಾಂಧವರೆಲ್ಲರೂ ಸೇರಿಕೊಂಡು ಮೊದಲು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಮಾಡ್ತಿದ್ವಿ. ಹಾಗಾಗಿ ಈ ಸಲ ಪ್ರತಿ ವರ್ಷನೂ ಮಾಡಿಸ್ಬೇಕಂತ ಹೇಳಿ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾವು ಇದು ಎಲ್ಲ ಕಮಿಟಿಯವರು ಸೇರಿಕೊಂಡು ಇನ್ನು